ಬಿಡದಿ ಬಳಿ ಜಿಬಿಐಟಿಗೆ ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭೂಸ್ವಾಧೀನಕ್ಕೆ ಸರ್ಕಾರದಿಂದ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಫಸ್ಟ್ ನೋಟಿಫಿಕೇಶನ್ ಈಗಾಗಲೇ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಅಧಿಸೂಚನೆಯ ಬೆನ್ನಲ್ಲಿ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಒಂದೊಂದೇ ಕೆಲಸಗಳು ನಡೀತಾ ಇದೆ. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಮಂಡಲಹಳ್ಳಿ ಗ್ರಾಮಗಳ 516 ಎಕರೆ ಭೂ ಸ್ವಾಧೀನಕ್ಕೆ ನೋಟಿಸ್ ಜಾರಿಯಾಗಿದೆ. ಈಗಾಗಲೇ ಮೊದಲ ನೋಟಿಸ್ ಇದು. 3 ಹಂತಗಳಲ್ಲಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗುತ್ತೆ ಅಂತ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಹೇಳಿದ್ರು. ಈಗ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ನೋಟಿಸ್ ಕೊಡ್ತಾರೆ, ಅವರ ಅಪ್ಪಂದ ಜಮೀನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ನೋಟಿಸ್ ಕೊಟ್ಟರು ನಾವು ಜಮೀನು ಕೊಡಲ್ಲ ಅಂತ ಜನ ಒಪ್ತಾ ಇಲ್ಲ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಳೆ ಬಗ್ಗೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್, ಬಿಜೆಪಿ ನಾಯಕರು ಕೂಡ ರೈತರಿಗೆ ಸಾಥ್ ಕೊಡ್ತಾ ಇದ್ದಾರೆ, ವಿಪಕ್ಷಗಳ ಪ್ರಮುಖ ಎಲ್ಲ ನಾಯಕರುಗಳು. ಇದು ಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಹಿತಾಸಕ್ತಿಯ ಒಂದು ಯೋಜನೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ವಿಪಕ್ಷಗಳು. ಮತ್ತೊಂದು ಕಡೆ ರೈತರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನಿನ್ನೆ ತಾನೇ ಈ ಬಗ್ಗೆ ನೋಟಿಫಿಕೇಶನ್ ಹೊರಡಿಸಿರುವಂತದ್ದು ರಾಜ್ಯ ಸರ್ಕಾರ. ಮೊದಲ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಮೊದಲ ಹಂತದಲ್ಲಿ 516 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ ಅದಕ್ಕೆ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಅನುಮೋದನೆ ಸಿಕ್ಕಿದೆ. ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ನಾವಿನ್ನೇನು ಹೇಳಕ್ಕಾಗುತ್ತೆ? ರೈತರು ಭೂಮಿ ಕಿತ್ಕೊಬಿಟ್ಮೇಲೆ ನಮ್ಮ ಮಕ್ಳುಗಳೆಲ್ಲ ಎಲ್ಲಿ ಹೋಗ್ಬೇಕು? ಇಲ್ಲ ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಇಲ್ಲ ನಮ್ಗೆ ಇನ್ನೊಂದು ಗೊತ್ತಿಲ್ಲ. ನಾವು ಹೋಗ್ಬಿಟ್ಟು ಇವತ್ತು ನಾವು ಕೆಲಸ ಕೊಡ್ತೀವಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಅವ್ರು ಬಂದವನಲ್ಲ ಯಪ್ಪ. ಈಗ ಅದನ್ನ ಅಭಿವೃದ್ಧಿ ನಾವು ಕಾಯ್ಕೊಂಡಿರಕ್ಕಾಗುತ್ತಾ? ಇನ್ನೇನು ಮಾಡಕ್ಕಾಗಲ್ಲ. ನಮ್ಮ ಭೂಮಿ ಏನ ಯಪ್ಪ ಕಿತ್ಕೊಂಡ್ರೆ ಈಗ ಅಷ್ಟಿದ್ರೆ ಆ ಯಪ್ಪ ಬಂದು ನಮ್ಮ ಭೂಮಿ ಕೈ ಹಾಕ್ಲಿ. ನೋಟಿಸ್ ಕೊಟ್ಕೊಳ್ಳಿ ಬಿಡಿ ಏನ್ ಅವ್ರ ಅಪ್ಪಂದ ನೋಟಿಸ್ ಕೊಟ್ಬಿಡಕ್ಕೆ? ಇಲ್ಲ ಏನನ್ನ ನಾವು ಕೆಂಪೇಗೌಡ ಹೋಗಿದೀವಾ? ಅದೇ ನಮ್ಮ ಅಪ್ಪ ನಮ್ಮ ತಾತಿರ್ ಸಂಪಾದನೆ ಮಾಡಿರೋ ಆಸ್ತಿ ಅಲ್ವಾ? ನಾವು ಯಾಕೆ ಕೊಟ್ಬಿಡೋಣ? ಇಲ್ಲ ಅವ್ರ ಅಪ್ಪಂದಾದ್ರೆ ಬೇಕಾದ್ರೆ ಕೆಂಪೇಗೌಡ ಎಲ್ಲೆಲ್ಲಿ ಸಂಪಾದನೆ ಮಾಡಿದ್ರ ಅಲ್ಲಿ ಹೋಗಿ ಅಭಿವೃದ್ಧಿ ಮಾಡ್ಕೊಳ್ಳಿ ಯಪ್ಪ. ನಮ್ಮ ಭೂಮಿಗಳಿಗೆ ಯಾಕೆ ಬರ್ಬೇಕು? ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ನಡೆ ಖಂಡಿಸಿ ರೈತರಿಂದ ಬೃಹತ್ ಹೋರಾಟ. ಜೂನ್ 22ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಸರ್ಕಾರದ ವಿರುದ್ಧ ರೈತರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಈಗ ಜೂನ್ 22ನೇ ತಾರೀಕು ಬೃಹತ್ ಹೋರಾಟಕ್ಕೆ, ಪ್ರತಿಭಟನೆಗೆ ನಿರ್ಧಾರ ಆಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಭೈರಮಂಗಲ ಚಲೋ ಹೆಸರಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಬಿಡದಿಯ ಬಿಜಿಎಸ್ ವೃತ್ತದಿಂದ ಭೈರಮಂಗಲದವರೆಗೆ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ ಅಲ್ಲಿನ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ, ಎಸ್ಪೆಷಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಹೋರಾಟಕ್ಕೆ ಬಿಜೆಪಿ, ಜೆಡಿಎಸ್ ಬೆಂಬಲ ಕೊಡ್ತಾ ಇದೆ. ಕಾರ್ಮಿಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೂಡ ರೈತರ ಬೆನ್ನಿಗೆ ನಿಂತ್ಕೊಂಡಿದ್ದಾವೆ, ಸಾಥ್ ಕೊಡ್ತಾ ಇರುವಂತದ್ದು. ಸೊ ಹಾಗಾಗಿ ಜೂನ್ 22ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಭೈರಮಂಗಲ ಚಲೋ ಅಂತ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಲವಾರು ತಿಂಗಳುಗಳಿಂದ ನಡೀತಾ ಇರುವಂತಹ ಈ ಹೋರಾಟ ಈಗ ಒಂದು ದೊಡ್ಡ ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಯಾವಾಗ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಾಯಿತು ಅಲ್ಲಿಂದ ಈಗ ಯಾವುದೇ ಕಾರಣಕ್ಕೆ ಅಲ್ಲಿ ಒಂದು ಇಂಚು ಭೂಮಿನೂ ಕೊಡಲ್ಲ ಅಂತಕ್ಕಂಥದ್ದು ಏನು ಶಪಥ ಮಾಡಿದ್ದಾರೆ ಅಲ್ಲಿ ರೈತರು. ಅವ್ರಿಗೆ ಬೆಂಬಲವಾಗಿ ನಾವು ನಿಂತಿದ್ವಿ. ಕರ್ನಾಟಕ ರಾಜ್ಯ ಸಂಘ ಇವತ್ತು ಏನು ಒಂದು ಕನಿಷ್ಠ 9 ಜಿಲ್ಲೆಯಿಂದ ಇವತ್ತು ಇಲ್ಲಿ ಪೂರ್ವಭಾವಿ ಸಭೆಗೆ 9 ಜಿಲ್ಲೆ ಪದಾಧಿಕಾರಿಗಳನ್ನು ಕರೆದಿದ್ದು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಶಿವಕುಮಾರ್ ಹೆಂಗೆ ಅಂತ ಹೇಳಿದ್ರೆ, ಇವರು ಬೇರೆ ಥರದ ಬೆಳಕ ಬಂದಂಥ ಮನುಷ್ಯ. ರಿಯಲ್ ಎಸ್ಟೇಟು, ಸ್ವಾಭಾವಿಕ ಸಂಪತ್ತಿನ ಹಾಳು ಮಾಡಿ, ಸ್ವಾಭಾವಿಕ ಸಂಪತ್ತಿನ ಲೂಟಿ ಮಾಡಿ ಈ ಥರ ಬೆಳಕ ಬಂದಂಥ ಮನುಷ್ಯ ಅವನು. ಹಂಗಾಗಿ ಅವರು ಅದೇ ಮೂಟಿನಲ್ಲಿ ಹೋಗ್ತಾ ಇರ್ತಾನೆ. ಇದು ಕೂಡ ರಿಯಲ್ ಎಸ್ಟೇಟ್, ಉನ್ನಾರನೇ ರಿಯಲ್ ಎಸ್ಟೇಟ್ ಶಿವಕುಮಾರ್ದು. ಯಾವುದೇ ಕಾರಣಕ್ಕೆ ಈ ಭೂಮಿ ಕೊಡಲ್ಲ. ಕೈ ಬಿಟ್ಬಿಟ್ಟು ಮರ್ಯಾದೆ ಇದೆ, ಅವನು ಮರ್ಯಾದೆ ಇರ್ತದೆ. ಯಾಕೆಂದ್ರೆ ಇವತ್ತು ಮುಖ್ಯಮಂತ್ರಿ, ನಮ್ಮ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆದ ಒಬ್ಬ ಮನುಷ್ಯ ಅಂತ ನಾವೆಲ್ಲ ಸಂತೋಷ ಪಡುವಂಥ ದಿವಸದಲ್ಲಿ ಅದು ವಿರುದ್ಧವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಶಿವಕುಮಾರ್. ಹಂಗಾಗಿ ಈ ಹೋರಾಟ ಯಾವುದೇ ಕಾರಣಕ್ಕೆ ಯಶಸ್ವಿ ಆದಿ ಆಗುತ್ತೆ, ಯಾವುದೇ ಕಾರಣಕ್ಕೆ ಫೇಲ್ ಆಗಲ್ಲ. ಅಂದ್ರೆ ಇವ್ರದ್ದು ಒಂದು ಅಜೆಂಡಾ ಏನು, ನೀವೇನೇ ಮಾಡಿದ್ರು ಕೂಡ ನಾನು ಈ ಭೂಮಿಯನ್ನ ಕಿತ್ಕೊಳ್ತೀನಿ ಅಂತಕ್ಕಂಥದ್ದು ಈ ಸರ್ಕಾರದ ಒಂದು ನಿಲುವು. ಆ ಕಾರಣದಿಂದ ಇವತ್ತು ತರಾತುರಿನಲ್ಲಿ 3 ಗ್ರಾಮಗಳನ್ನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರು 1 ಇಂಚು ಭೂಮಿಯನ್ನ ವಶಪಡಿಸಿಕೊಳ್ಳಲಿಕ್ಕೆ ಬಿಡೋದಿಲ್ಲ. ಆ ಭಾಗದ ರೈತರ ಹೆಣದ ಮೇಲೆ
ಇವರು ಭೂಮಿಯನ್ನು ಬಿಡಿಸ್ಕೊಂಡು AICTನ ಕಟ್ಟಬೇಕೇ ಹೊರತು ಕಾಂಕ್ರೀಟ್ ಕಾರ್ಡನ್ನು ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿನ ಫಲವತ್ತಾದ ನೈಸರ್ಗಿಕವಾಗಿ ಬಹುಬೆಳೆಯನ್ನು ಬೆಳೀತಕ್ಕಂಥ ಈ ಭೂಮಿಯನ್ನು ಬಿಡಲಿಕ್ಕೆ ಒಬ್ಬ ರೈತನು ಕೂಡ ಅಲ್ಲಿ ಸಿದ್ಧನಿಲ್ಲ. ಒಂದು ಸುಳ್ಳನ್ನು ಹೇಳ್ತಾರೆ ಮುಖ್ಯಮಂತ್ರಿಗಳು, 80% ಒಪ್ಕೊಂಡ್ಬಿಟ್ಟಿದ್ದಾರೆ ಕೊಡ್ಲಿಕ್ಕೆ ಅಂತೇಳಿ. ಅಲ್ಲಿ 80% ವಿರೋಧ ಇದೆ, ಬರೀ 20% ಮಾತ್ರ ರಿಯಲ್ ಎಸ್ಟೇಟ್ ಮಾಡುವಂತ ದಲ್ಲಾಳಿಗಳು ಮಾತ್ರ ಕೊಡ್ಲಿಕ್ಕೆ ಸಿದ್ಧರಿರ್ತಕ್ಕಂಥದ್ದು. ಫಲವತ್ತಾದ ಏನ್ ಇವತ್ತು ಅವಶ್ಯಕತೆ ಇದೆ, ನೀನು ಅಕ್ವಿಷನ್ ಮಾಡ್ಕೊಳ್ಳೇಬೇಕು ಅಂತ ಹೊರಟಾಗ ಬದಲಿ ಜಾಗ ರೈತನಿಗೆ ಬದಲಿ ಜಾಗ ಕೊಡ್ಬೇಕು. ಇದು ಯಾವುದು ನಿಯಮಗಳನ್ನ ಎಲ್ಲ ಗಾಳಿಗೆ ತೂರಿ ಇವತ್ತು ಏಕಾಏಕಿ ದಬ್ಬಾಳಿಕೆಯಿಂದ ನೀವು ವಶಪಡಿಸಿಕೊಡ್ತಾ ಇದ್ದೀರ ಹೊರತು ರೈತರನ್ನ ಮನವೊಲಿಸಿ 80% ಒಪಿನಿಯನ್ ತಗೊಂಡು ಇವತ್ತು ನೀವು ಯಾವ್ದು ಭೂಸ್ವಾಧೀನ ಮಾಡ್ತಾ ಇಲ್ಲ. ಇದು ರೈತರ ಮೇಲೆ ಮಾಡ್ತಕ್ಕಂಥ ದಬ್ಬಾಳಿಕೆ ಮತ್ತೆ ರೈತನ ಹೆಸರಿನಲ್ಲಿ ಮರಣ ಶಾಸನವನ್ನ ಬರಿತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ. ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದ ಒಂದು ಮಾತು ಹೇಳಿದ್ರಿ. ಇವತ್ತೇ ನೀವು ಅದನ್ನ ನೋಡಿದ್ರಿ DC ಆಫೀಸ್ ಮುಂದೆ, ನೀವು ರೈತರು ನೀವು ಬೀದಿರ್ ಕುಟ್ಕೊಂಡು ಹೋರಾಟ ಮಾಡ್ಕೊಂಡು ಕಿರ್ಚ್ಕೋಬೇಕೆ ಹೊರತು ನನ್ನ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ. ನೀವು ನನ್ನ ಭೂ ಸ್ವಾಧೀನ ಮಾಡ್ಕೊತೀನಿ ಅಂತ ಒಂದ್ ಕಡೆ ಅಂದ್ರೆ ಕನಕಪುರ ಭಾಗಕ್ಕೆ ಹೋಗ್ತೀರಿ, ಕನಕಪುರ ಭಾಗದಲ್ಲಿ ನೀವು 1 ಇಂಚು ಭೂಮಿ ಕೊಡ್ಬೇಡಿ, ನಿಮ್ಮ ಕೆರೆ ಕಟ್ಟೆ ತುಂಬಿಸಿ ನಿಮ್ಗೆ ನೀರಾವರಿ ಮಾಡ್ಕೊಡ್ತೀನಿ, ನೀವು ಭೂಮಿ ಕಳ್ಕೊಂಡ್ರೆ ಬೀದಿಗೆ ಬರ್ತೀರಿ, ಕರೆ ಕೆಲ್ಸಕ್ಕೆ ಹೋಗ್ಬೇಡಿ, ಕಡ್ಲೆಕಾಯಿ ಬೀಜ ಮರಕ್ ಹೋಗ್ಬೇಡ್ರಿ ಅಂತ. ಇವತ್ತು ನಾವು ಬೈರ್ಮಗ್ಲ ಭಾಗದವ್ರು ಏನ್ ರೈತರಲ್ವಾ, ಏನ್ ಗುಲಾಮ್ರಾ, ಏನ್ ಓಟ್ ಹಾಕೋಂಗ್ ಮಾತ್ರ ಸೀಮಿತನಾ? GBIT ಯೋಜನೆಯಲ್ಲಿ DK ಶಿವಕುಮಾರ್ ಹಿತಾಸಕ್ತಿ ಇದೆ, ಫಲವತ್ತಾದ ಭೂಮಿ ಟೌನ್ಶಿಪ್ ಮಾಡಲು ಬಿಡೋದಿಲ್ಲ ಅಂತ ಹಾವೇರಿಯಲ್ಲಿ ಬಿಜೆಪಿ ನಾಯಕ ಎನ್ ರವಿಕುಮಾರ್ ಕಿಡಿಕಾರಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ DK ಶಿವಕುಮಾರ್ ಅವರ ಸ್ವಹಿತಾಸಕ್ತಿ ಇದೆ ಇದು ಯೋಜನೆಯಲ್ಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅಧಿಸೂಚನೆಗೆ ನಮ್ಮ ವಿರೋಧ ಇದೆ, DK ಶಿವಕುಮಾರ್ ಹಿತಾಸಕ್ತಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಬಿಜೆಪಿ MLC ಎನ್ ರವಿಕುಮಾರ್ ಅವರ ಆಕ್ರೋಶ ಆಯಿತು. ಫಲವತ್ತಾದ ಭೂಮಿಯನ್ನ ತೆಗೆದುಕೊಂಡು ಟೌನ್ಶಿಪ್ ನಿರ್ಮಾಣ ಮಾಡೋದಕ್ಕೆ ಬಿಜೆಪಿದು ವಿರೋಧ ಇದೆ. ನಮ್ಮ ಪ್ರತಿಪಕ್ಷದ ನಾಯಕರು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ. ಮುಂದೆ ಬರತಕ್ಕಂಥ ದಿನಗಳಲ್ಲಿ ನಾವು ಅದನ್ನು ಸದನದೊಳಗೂ ತೆಗೆದುಕೊಳ್ತೇವೆ, ಹೋರಾಟನೂ ಕೂಡ ಮಾಡ್ತೇವೆ. ಮಾಡಲಿ, ಸರ್ಕಾರ ಇದೆ ಅವ್ರದ್ದು, ಮಾಡಿದ್ದಾರೆ. ಫಲವತ್ತಾದ ಭೂಮಿಯನ್ನ ತೆಗೆದುಕೊಳ್ಬೇಡಿ, ಇದು ನಮ್ಮ ಕ್ಲಿಯರ್ ಸ್ಟ್ಯಾಂಡ್. ಅಲ್ಲ, ಹಿತಾಸಕ್ತಿ ಇರೋದ್ರಿಂದನೇ ಮಾಡ್ತಿರೋದಲ್ಲ ಅವರು. DK ಶಿವಕುಮಾರ್ ಅವರ ಬಹಳ ದೊಡ್ಡ ಹಿತಾಸಕ್ತಿ ಇದೆ.